ಶುಕ್ರವಾರ ನಮ್ಮ ಮನೆಯಲ್ಲಿ ಪಿತೃಪಕ್ಷ ಹಬ್ಬ. ಪಿತೃಪಕ್ಷ ಹಬ್ಬದಲ್ಲಿ ನಮ್ಮ ಮನೆಯಲ್ಲಿ ಏನೇನು ಅಡುಗೆ ಮಾಡಿದೆ ಅಂತ ಹೇಳ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ತುಂಬಾ ಸಖತ್ತಾಗೈತೆ. ಶುಕ್ರವಾರ ಬೆಳಗ್ಗೆನೆ ಎದ್ದು ನಾನು ಮತ್ತೆ ನಮ್ಮ ತಾತ ಇಬ್ರು ಕೆರೆ ಒಳಗಡೆ ಹೋಗಿ ಮೀನ್ ಇಟ್ಕೊಂಡು ನಮ್ಮ ಮನೇಲಿ ಎಡೆಗೆ ಸ್ವಲ್ಪ ಮೀನ್ ತಗೋಬಾ ಅಂತಂದ್ರು. ಇಷ್ಟು ಮೀನಲ್ಲಿ ಸ್ವಲ್ಪ ಮೀನ ಬೇರೆಯವ್ರಿಗೆ ಕೊಟ್ಬಿಟ್ಟು ಎಡೆಗೆ ಅಂತ ತಂದಿರೋ ಮೀನೆಲ್ಲ ಕ್ಲೀನ್ ಮಾಡ್ಬಿಟ್ಟು ಹಬ್ಬ ದಿನ ನಮ್ಮ ಮಕ್ಕಳು ಚೆನ್ನಾಗಿ ಕಾಣಿಸಿದ್ಲು. ವಿಡಿಯೋ ಮಾಡ್ತಿದ್ರೆ ಕನೆ ಮುಚ್ಕತಾವಳೆ. ಸ್ಕೂಲ್ಗೆ ಬಿಟ್ಕೊಡೋದಿಲ್ಲ ಅಂತ ಅನ್ಬಿಟ್ಟು ಅವ್ರ ಅಮ್ಮಂಗೆ ಅವಳು ಕಂಪ್ಲೇಂಟ್ ಮಾಡ್ತಾವಳೆ. ಅಲ್ಲಿಂದ ಮನೆ ಹತ್ರ ಹೋದ್ರೆ ನಮ್ಮ ಅಪ್ಪ ಚೀಟಿ ಬಾಡ್ ತಂದು ಕೊಟ್ರ. ಚೀಟಿ ಬಾಡ್ನೆಲ್ಲಾನು ಇವಾಗ ಪೀಸ್ ಮಾಡ್ಬೇಕು. ತಂದಿರೋ ಮಟನ್ ಎಲ್ಲ ಸಾಂಬಾರ್ಗೆ ಸ್ವಲ್ಪ ಕಟ್ ಮಾಡಿ, ಗೊಜ್ಜಿಗೂ ಸ್ವಲ್ಪ ಕಟ್ ಮಾಡಿ ಮನೆ ಒಳಗಡೆ ಬಂದ್ರೆ ಬಜ್ಜಿ ಮತ್ತೆ ಬೋಂಡಾಮ ರೆಡಿ ಆಗ್ತಾ ಇತ್ತು. ಈ ಪಿತೃಪಕ್ಷ ಹಬ್ಬನ 3 ಜನ ಅಣ್ತಂದಿರು ಸೇರಿ ಒಟ್ಟಿಗೆನೆ ಈ ಹಬ್ಬ ಮಾಡ್ತೀವಿ ನಾವೆಲ್ಲ. ಕಟ್ ಮಾಡಿರೋ ಮಟನ್ ಎಲ್ಲ ಒಂದ್ ಕಡೆ ಮಡಗಿ ಆಚೆ ಬಂದ್ರೆ ನಮ್ ಚಿಕ್ಕಪ್ಪ ಚಿಕನ್ ತಗ ಬಂದ್ರು. ಹಬ್ಬಕ್ಕೆ ಅಂತ ಅನ್ಬಿಟ್ಟು ಚನ್ನಪಣ್ಣದಿಂದ ನಮ್ಮ ಮತ್ತೆ ಮಗ ಬಂದಿದ್ದ. ಅವನೇ ಇವಾಗ ಬಟ್ಟ. ನಮ್ಮ ಮನೇಲಿ ಅಡುಗೆ ಎಲ್ಲ ಕೂಡ ಅವನೇ ಮಾಡೋದು. ಅವನ ಜೊತೆಗೆ ಸೇರ್ಕೊಂಡು ನಮ್ಮ ಅಕ್ಕ ಕೂಡ ಮಾಡ್ತಾರೆ. ನಮ್ ಪ್ರಶಾಂತ್ಗೆ ಬಂದದಕ್ಕೆ ಒಂದ್ ಒಳ್ಳೆ ಕೆಲಸ ಕೊಡ್ತೀನಿ ನೋಡಿ. ಬಂದದಕ್ಕೆ ಅವ್ನಿಗೆ ಚಿಕನ್ ತೊಳಸ್ತಾ ಇದೀನಿ. ಚಿಕನ್ ಎಲ್ಲ ತೊಳೆದಾದ್ಮೇಲೆ ಮನೆ ಒಳಗಡೆ ಹೋಗಿ ಮಸಾಲೆ ಆಡ್ಸ್ಕೋಬೇಕು ಅಂತಂದ್ರೆ ಏನೇನ್ ಐಟಮ್ ಮಾಡ್ತೀವಿ ಅದಕ್ಕೆಲ್ಲ ಗೊಜ್ಜಿಗೆ ಆಗ್ಲಿ ಸಾಂಬಾರ್ಗೆ ಆಗ್ಲಿ ಎಲ್ಲಾನು ಏನ್ ಮಾಡ್ಬೇಕು, ಇವಾಗ ಮಸಾಲೆ ಆಡ್ಸ್ಬೇಕು. ಮಸಾಲೆ ಆಡ್ಸಕ್ಕೆ ಐಟಮ್ ಎಲ್ಲ ರೆಡಿ ಮಾಡ್ಕೊಂಡು ಅಲ್ಲಿಂದ ಸೀದಾ ಇವಾಗ ಮಿಲ್ಲಿಗೆ ಹೋಗ್ಬಿಟ್ಟು ಮಸಾಲೆ ಎಲ್ಲ ಆಡ್ಸ್ಕೊಂಡ್ ಬರ್ಬೇಕು. ಅಲ್ಲಿಂದ ಪಕ್ಕದವ್ರು ನಮ್ ಸಂಗನ್ಪುರಕ್ಕೆ ಹೋಗ್ಬಿಟ್ಟು ಮಸಾಲೆ ಎಲ್ಲ ಆಡ್ಸ್ಕೊಂಡು ಅಲ್ಲಿಂದ ಸೀದಾ ಮನೆ ಹತ್ರ ಬಂದು ನಾನು ಹೋಗಿ ಮಸಾಲೆ ಆಡ್ಸ್ಕೊ ಬರೋ ಅಷ್ಟರಲ್ಲಿ ನಮ್ಮ ಮನೇಲಿ ಆಲೆ ಮಟನ್ ಬೇಯಿಸ್ತಿದ್ರು. ಮಸಾಲೆ ತಂದು ಕೊಟ್ಟದ್ಕೆ ಬೇಯ್ತಾರೋ ಮಟನ್ಗೆ ಮಸಾಲೆ ಹಾಕ್ಬಿಟ್ಟು ಅಲ್ಲಿಂದ ಸೀದಾ ಗೊಜ್ಜೆಲ್ಲ ರೆಡಿ ಮಾಡ್ತಿದ್ರು. ಹಬ್ಬದಲ್ಲಿ ಏನ್ ವಿಶೇಷ ಅಂತಂದ್ರೆ ಯಾವುದೇ ಐಟಮ್ ಮಾಡ್ಲಿ ನಾವು ಟೇಸ್ಟ್ ನೋಡಂಗಿಲ್ಲ. ಯಾಕೆಂತಂದ್ರೆ ಫಸ್ಟ್ ಹಿರಿಯರು ಬಂದ್ಬಿಟ್ಟು ತಿನ್ಬೇಕು, ಆಮೇಲೆ ನಾವು ಪೂಜೆ ಗೀಜೆ ಎಲ್ಲ ಆದ್ಮೇಲೆ ಎಡೆ ಇಕ್ಕಾದ್ಮೇಲೆ ಆಮೇಲೆ ನಾವು ಊಟ ಮಾಡ್ಬೇಕು. ಗೊಜ್ಜು ಕೂಡ ರೆಡಿ ಆಯ್ತು, ಮಟನ್ ಕೂಡ ರೆಡಿ ಆಯ್ತು, ಹಾಗೆ ಚಿಕನ್ ಫ್ರೈ ಕೂಡ ರೆಡಿ ಆಯ್ತು. ಇಷ್ಟೊಂದೆಲ್ಲ ರೆಡಿ ಆದ್ಮೇಲೆ ಮೀನ್ ಸಾರ್ ಕೂಡ ರೆಡಿ ಆಗ್ಲೇಬೇಕಲ್ವಾ. ಫೈನಲ್ ಆಗಿ ಮೀನ್ ಸಾರ್ ರೆಡಿ ಆಯ್ತು ಗುರು. ಇಷ್ಟು ಐಟಮ್ ಎಲ್ಲ ರೆಡಿ ಆದ್ಮೇಲೆ ಇವಾಗ ಏನಿದ್ರು ರೈಸ್ ಮತ್ತೆ ಮುದ್ದೆ ಮಾಡ್ಬೇಕು. ಫೈನಲ್ ಆಗಿ ರೈಸ್ ಕೂಡ ರೆಡಿ ಆಯ್ತು, ಮುದ್ದೆ ಕೂಡ ರೆಡಿ ಆಯ್ತು. ಈ ಐಟಮ್ ಎಲ್ಲ ರೆಡಿ ಆದ್ಮೇಲೆ ಮಳೆ ಅಂತೂ ಉಯ್ತೇನೆ ಐತೆ ಗುರು. ಆ ಮಳೆಲೆ ನೆನ್ಕೊಂಡು ನಮ್ಮೂರಲ್ಲಿರೋ ಮಸನ್ ಕಡೆ ಹತ್ರ ಹೋಗ್ಬಿಟ್ಟು ನಮ್ಮ ತಾಯಿಗೂ ಮತ್ತೆ ನಮ್ಮ ತಾತನ್ಗೂ ಇಬ್ರಿಗೂ ಪೂಜೆ ಮಾಡ್ಕೊಂಡು ನಾನು ಮತ್ತೆ ನಮ್ಮ ಅಜ್ಜಿ ಇಬ್ರು ಮಳೆಲೆ ನೆನ್ಕೊಂಡು ಹೋಗ್ಬೇಕಲ್ಲ ಅಂತ ಅಂದ್ಬಿಟ್ಟು ನಮ್ಮ ಅಜ್ಜಿ ಛತ್ರಿ ತಂದಿದ್ರು. ಆ ಛತ್ರಿ ಇಟ್ಕೊಂಡು ಹೆಂಗೋ ಅರ್ಧಂಪರ್ಧ ಮಳೆಲಿ ನೆನ್ಕೊಂಡು ಅಲ್ಲಿಂದ ಸೀದಾ ಮನೆ ಹತ್ರ ಬಂದು ಸಂಜೆ ಆದ್ಮೇಲೆ ಎಡೆಗೆ ಏನೇನ್ ಐಟಮ್ ಮಾಡ್ಬೇಕು ಎಲ್ಲಾನು ರೆಡಿ ಮಾಡಿ ಎಲ್ಲಾರ್ಗು ಹಿರಿಯರಿಗೆಲ್ಲ ಮನೇಲಿ ಮಾಡಿರೋ ಇಷ್ಟು ಐಟಮ್ ಹಾಗೆ ಅಂಗಡಿಯಿಂದ ತಂದಿರೋ ಇಷ್ಟು ಐಟಮ್ ಎಲ್ಲಾನು ಮಡಗಿ ಅವರಿಗೆ ರೆಡಿ ಮಾಡಿ ಮನೇಲಿರೋ ಅಷ್ಟು ಜನ ಎಡೆಗೆಲ್ಲ ಪೂಜೆ ಮಾಡಿ ಆಚೆ ಹೋಗಿ ಹಿರಿಯರಿಗೆಲ್ಲ ಊಟ ಗೀಟ ಎಲ್ಲ ತಿನ್ ಒಂದ್ ಅರ್ಧ ಗಂಟೆ ಬಿಟ್ಟು ಮನೆ ಒಳಗಡೆ ಬಂದು ಪೂಜೆ ಮಾಡಿ ಬಂದಿರೋ ನೆಂಟರಿಗೆಲ್ಲ ಊಟ ಕೊಟ್ಬಿಟ್ಟು ನಾವು ಸ್ವಲ್ಪ ಊಟ ಮಾಡ್ಕೊಂಡು ಮಲ್ಕೊಂಡು ಇವತ್ತಿನ ಲಾಕ್ ಬಂದ್ಬಿಟ್ಟು ಇಷ್ಟೇನೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆದ್ರೆ ಒಂದೇ ಒಂದು ಫಾಲೋ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.